ಸರ್ ಆಕ್ಚುಲಿ ನಾನು 2 ಕಡೆ ಹೋಗಿದ್ದೆ, 2 ಕಡೆ. ಹಾಗಾಗಿ ಎಸ್.ಎಲ್ ಆಗೋದು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಹ್ಮ್ ಸೊ ಆಲ್ಮೋಸ್ಟ್ 7 lakhs ಲಾಸ್ ಆಗಿದೆ ಓ ಸರ್. ತುಂಬಾ can- ಚೆನ್ನಾಗಿದೆ ಹಾ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಟ್ರಾನ್ಸ್ಪರೆಂಟ್ ಇದ್ದೀರಾ ಸರ್ ನೀವು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಬಟ್ ಅವರು ಅಟ್ರಾಕ್ಟ್ ಮಾಡೋದು ಬಿಫೋರು ಅವ್ರು ಹೇಳೋದ್ ನೋಡಿದ್ರೆ ಎಂತವ್ರು ಒಂಥರ ತಿಪ್ಪರ್ಲಾಗ್ ಹಾಕಿ ಮರಳಾಗ್ಬಿಡ್ಬೇಕು ಆ ತರ ಅಟ್ರಾಕ್ಟ್ ಮಾಡ್ತಾರೆ. ಬಟ್ ಜಾಯಿನ್ ಆದ್ಮೇಲೆ ಗೊತ್ತಾಗುತ್ತೆ ಅದು ಏನಿರುತ್ತೆ ಅಂತ. ಓಕೆ ಅವ್ರೊಂದು ಜಾಯಿನ್ ಆದ್ಮೇಲೆ ಮತ್ತೆ ಫರ್ದರ್ ನೀವು ಇನ್ನೊಂದು ಹೈ ಲೆವೆಲ್ ಕೋರ್ಸ್ ಇದೆ, ಅದಕ್ಕೆ ಜಾಯಿನ್ ಆದ್ರೆ ನಿಮ್ಗೆ ಅದೆಲ್ಲ ಕವರ್ ಆಗುತ್ತೆ, ಇದೆಲ್ಲ ಕವರ್ ಆಗುತ್ತೆ, ಇದ್ರಲ್ಲಿ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ಅನ್ನೋ ತರದಲ್ಲಿ ಇದ್ ಮಾಡ್ತಾರೆ. ಬಟ್ ಟೋಟಲಿ ಅವ್ರದ್ದು ಇಂಟೆನ್ಷನ್ ಬಂದು ಅಟ್ರಾಕ್ಟ್ ಮಾಡುವಂತ ಒಂದು ಇದಿರ್ತದೆ. ಬಿಟ್ರೆ ಟೋಟಲಿ ಕನ್ಕ್ಲೂಡ್ ಮಾಡ್ತಾ ಇದೀನಿ. ಬಟ್ ಬಿಫೋರ್ ಇರ್ತಕ್ಕಂಥದ್ದು ಯೂಟ್ಯೂಬ್ ಗಳಲ್ಲಿ ಇರ್ತಕ್ಕಂಥದ್ದು ಮತ್ತೆ ಜನಗಳು ಇದ್ ಮಾಡ್ತಕ್ಕಂಥದ್ದು ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ ಮಾಡಿದ್ರೆ ನಿಮ್ಗೆ. Yeah. ನೀವು ಹೇಳ್ತಕ್ಕಂಥ ವಿಧಾನವೂ ಬೇರೆ ಇದೆ, ನೀವ್ ಹೇಳ್ತಕ್ಕಂಥ ಒಂದು ಪಾಯಿಂಟ್ಸ್ ಒಂದಷ್ಟು ನೀಟಾಗಿ ತಲೆಗೆ ಹೋಗ್ತದೆ, ಅದು ಹೆಲ್ಪ್ ಆಗ್ತದೆ. ಹೇಳಿ ಮೇಡಮ್. ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ಆಗಸ್ಟ್ ಅಲ್ಲಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು ಸರ್. ಓಕೆ ಇನ್ ದ ಬಿಗಿನಿಂಗ್ ಹಂಗೆ ಕ್ಯಾಂಡಲ್ಸ್ ಬಗ್ಗೆನೂ ಅಷ್ಟೊಂದು ಐಡಿಯಾ ಇರ್ತಿರ್ಲಿಲ್ಲ. ಸುಮ್ನೆ ರೆಡ್ ಅಂದ್ರೆ PE ಸೈಡು, ಗ್ರೀನ್ ಅಂದ್ರೆ ಕಾಲ್ ಸೈಡು ಆ ತರ ಇದ್ ಮಾಡ್ತಿದ್ದು. ದೆನ್ ನಾನೊಂದು ಅಕಾಡೆಮಿಕ್ ಜಾಯಿನ್ ಆಗಿದ್ದೆ. ಅವ್ರದ್ದು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಎಲ್ಲ ಬರ್ತಿತ್ತು, ರಿವ್ಯೂಸ್ ತುಂಬಾ ಚೆನ್ನಾಗ್ ಬರ್ತಿತ್ತು. ಸೊ ಅವರು ಪೋಸ್ಟ್ ಮಾಡ್ತಿದ್ರು, ಎವ್ರಿ ಡೇ ಅನಾಲಿಸಿಸ್ ಎಲ್ಲ ಪೋಸ್ಟ್ ಮಾಡ್ತಿದ್ರು. ಸೊ ನಾನು ನನ್ ಫ್ರೆಂಡು ನನ್ಗೆ ಹೇಳಿದ್ದು ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಅನಾಲಿಸಿಸ್ ತುಂಬಾ ಚೆನ್ನಾಗಿದೆ ಅಂದ್ರು. ಸೊ ನಾವ್ ಅಕಾಡೆಮಿಕ್ ಜಾಯಿನ್ ಆಗಿದ್ದೆ. ಸೊ ಕರೆಕ್ಟ್ ಆಗಿ ನಾನು ಆಗಸ್ಟ್ಗೆ ಅಕಾಡೆಮಿಕ್ ಜಾಯಿನ್ ಆಗಿದೆ ಸರ್. ನಾನು ವಿತ್ ಇನ್ 1 year ಅಲ್ಲಿ ಏನೋ ಒಂದು ಕಲಿಬಹುದು ಅನ್ನೋ ಟ್ರಸ್ಟ್ ಅಲ್ಲಿ ನಾನು ಜಾಯಿನ್ ಆಗಿದ್ದೆ. ಬಟ್ ಇನ್ ದ ಬಿಗಿನಿಂಗ್ ಓಕೆ ಅನ್ನಿಸ್ತಿತ್ತು. ಬಟ್ ಹೋಗ್ತಾ 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 ಗೊತ್ತಾಯ್ತು, ಲೈಕ್ ಲೈವ್ ಎಲ್ಲ ಮಾಡ್ತಿದ್ರು. ಬೆಳಗ್ಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ತನಕ ಲೈವ್ ಮಾರ್ಕೆಟ್ ಲೈವ್ ಹೇಳ್ಕೊಡ್ತೀನಿ ಅಂತ ಅನ್ನೋರು. ಬಟ್ ಲೈವ್ ಅಲ್ಲಿ ಏನು ಹೇಳ್ಕೊಡ್ತಾ ಇರ್ಲಿಲ್ಲ. ಅವ್ರದೇ ಪರ್ಸನಲ್ಸ್ ಥಿಂಗ್ಸ್ ಎಲ್ಲ ಕಾನ್ವರ್ಸೇಷನ್ ಎಲ್ಲ ಹೋಗ್ತಿತ್ತು. ಏನು ನಮ್ಗೆ ಅಷ್ಟೊಂದು ಪ್ಯಾಟ್ರನ್ಸ್ ತುಂಬಾ ಇತ್ತು, ಲೈಕ್ ಅರೌಂಡ್ 20 ಪ್ಯಾಟ್ರನ್ಸ್ ಅಂತೆ ಅಂತ ತುಂಬಾ ಪ್ಯಾಟ್ರನ್ಸ್ ಗಳು ಒಂದು 3 monthsಗೆ 25,000 ಅಂತ ಪ್ಯಾಟ್ರನ್ ಗಳು 8 ಪ್ಯಾಟ್ರನ್ಸ್ ಆ ತರ ಫಿಕ್ಸ್ ಮಾಡಿದ್ರು. ಸೊ ದಟ್ ನಮ್ಗೆ ತುಂಬಾ ಪ್ಯಾಟ್ರನ್ಸ್ ಹೇಳ್ಕೊಡ್ತಾ ಇದ್ರು. ಅಂದ್ರೆ ಅದ್ರಲ್ಲಿ ಸ್ಟಾಪ್ ಲಾಸ್ ಜಾಸ್ತಿ ಇತ್ತು, ಎಂಟ್ರೀಸ್ ಕರೆಕ್ಟ್ ಆಗಿ ಇರ್ತಿರ್ಲಿಲ್ಲ. ಅಂಡ್ ನಾವ್ ಎಂಟ್ರಿ ಮಾಡಿದ್ರು ಕೂಡ, ರಿಯಲ್ ಟ್ರೇಡ್ ಮಾಡಿದ್ರು ಕೂಡ ನಮಗ್ 1000 rupees ಬಂದ್ರೆ ಸಾಕು, ಎಕ್ಸಿಟ್ ಮಾಡ್ಬಿಡಿ ಮೇಡಮ್ ಹೋಲ್ಡ್ ಮಾಡೋ ಕೆಪಾಸಿಟಿ ಕೊಡ್ತಾ ಇರ್ಲಿಲ್ಲ ನಮ್ಗೆ, ಕಾನ್ಫಿಡೆನ್ಸ್ ಕೊಡ್ತಾ ಇರ್ಲಿಲ್ಲ ನಮ್ಗೆ. ಎಕ್ಸಿಟ್ ಮಾಡ್ಬಿಡಿ 1000 ಫಾರ್ ಅ ಡೇ ಆಯ್ತಲ್ಲ ನಿಮ್ದು ಡೇ ಟಾರ್ಗೆಟ್ ಅಂತ ಎಕ್ಸಿಟ್ ಮಾಡಿಸ್ತಿದ್ರು. ಸೊ ನಾನು ರಿನ್ಯೂ ಮಾಡಿಸ್ಕೊಂಡಿದ್ದೆ, ಸೆಕೆಂಡ್ ರಿನ್ಯೂವಲ್ ಮಾಡಿಸ್ಕೊಂಡಿದ್ದೆ. ದೆನ್ ಥರ್ಡ್ ರಿನ್ಯೂವಲ್ ಅಲ್ಲಿ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್, ನನಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು. ದೆನ್ ನಾನೆಲ್ಲ ಸ್ಟಾಪ್ ಮಾಡ್ಬಿಟ್ಟೆ, ನಾನು ಟ್ರೇಡಿಂಗೇ ಮಾಡಲ್ಲ. ಬೈ ದ ಟೈಮ್ ನನಗೆ ಲಾಸಸ್ಸು ಆಗಿತ್ತು. ಸೊ ನಂಗೆ ಕಾನ್ಫಿಡೆನ್ಸ್ ಬರ್ಲಿಲ್ಲ, ನಂಗೆ ಕಂಟಿನ್ಯೂ ಮಾಡಕ್ ಇಷ್ಟ ಇರ್ಲಿಲ್ಲ. ಸೊ ನಾನು ಸ್ಟಾಪ್ ಮಾಡ್ಬಿಟ್ಟಿದ್ದೆ ಸರ್. ಮಾರ್ಕೆಟ್ ಕಡೆನೆ ನೋಡೋದೇ ಬಿಟ್ಬಿಟ್ಟಿದ್ದೆ ನಾನು. ದೆನ್ ಅಗೇನ್ ನನ್ಗೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಬಗ್ಗೆ ಅದ್ರಲ್ಲೇ ಇರೋರೊಬ್ರು ಹೇಳಿದ್ರು. ನಾನು ಅದೇ ಅಕಾಡೆಮಿಯಲ್ಲೂ ಇದ್ದರೆ ಅವ್ರ ಹತ್ರನೇ ಕೇಳಿದ್ದೆ. ಅವರೇ ನಂಗೆ ಅಂದಿದ್ದು ಇದನ್ನ ರೆಫರ್ ಮಾಡಿದ್ರು, ಚೆನ್ನಾಗಿದೆ ನೋಡಿ ಅಂತ. ಸೊ ನಾನ್ ಇವಾಗ ಜಾಯಿನ್ ಆಗಿ 1 month ಆಗಿದೆ ಸರ್. ಸೊ 1 month ಅಲ್ಲಿ ಅದು ನೀವ್ ಅಂತಿರ್ತಿರಲ್ಲ ಫಿಬೋನಚಿ ನೋಡಿ ಅಂತ ಅನ್ಬಿಟ್ಟು ಅಪ್ಲೈ ಮಾಡಿ ಅಂತ. ಸೊ 1 month ಇಂದ ನಾವ್ ಅಪ್ಲೈ ಮಾಡಿ ಕೋರ್ಸ್ ಇದು ವಿಡಿಯೋಸ್ ಎಲ್ಲ ನೋಡಿದಾಗ ನಮ್ಗೆ ಎಷ್ಟು ಫಿಬೋನಚಿ ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತು ಸರ್. ಬೇರೆ ಪ್ಯಾಟ್ರನ್ಸ್ ಎಲ್ಲ ನಮ್ ಫುಲ್ ಹಾಕೊಂಡ್ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ ಬದಲು ನಾವ್ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದ್ರಲ್ಲೇ ನಮ್ಗೆ ಇಷ್ಟು ನಾಲೆಜ್ ಗೇನ್ ಆಗೋದಿದೆ ಅಂತ ನನ್ಗೆ ಅವಾಗ ಅರ್ಥ ಆಗಿದ್ದು. ಸೊ 1 month ಆಗಿದೆ ಸರ್ ನಾನು ಜಾಯಿನ್ ಆಗಿ. ಬೈ ದಿಸ್ ಟೈಮ್ ನನ್ಗೆ ನಿಮ್ಮಲ್ಲಿ ಅರ್ಥ ಆಗಿದ್ದೇನು ಅಂತಂದ್ರೆ, ನೋ ಹಿಡನ್ ಸೀಕ್ರೆಟ್ ಸರ್. ಅಲ್ಲಿ ನಮ್ಗೆ ಟ್ರಿಕ್ಸೇ ಹೇಳ್ಕೊಡ್ತಾ ಇರ್ಲಿಲ್ಲ. ಟ್ರಿಕ್ಸ್ ನಮ್ಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಹಾಕೋದಕ್ಕೂ ಹೇಳ್ಕೊಡ್ತಾ ಇರ್ಲಿಲ್ಲ. ಇದೆಲ್ಲ ನಮ್ಗೆ ಏನಂತಿದ್ರು, ಹೈ ಲೆವೆಲ್ ಆಫ್ ನಾಲೆಜ್. ಇವಾಗ ನೀವು ಬೇಸಿಕ್ ಅಲ್ಲಿ ಇದೀರಾ, ಅದೆಲ್ಲ ಹೈ ಲೆವೆಲ್, ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ನಾನು, ಅದಕ್ಕೆ 6 month ಆಗ್ಬೇಕು, 1 year ಆಗ್ಬೇಕು ಅಂತಿದ್ರು. ಸ್ಟಿಲ್ ನಾವ್ 1 year ಆಗಿದ್ರು ಕೂಡ ನಾವ್ ಅದನ್ನ ಹಾಕಕ್ ಬರ್ತಾ ಇರ್ಲಿಲ್ಲ. ಬಟ್ ನಾವ್ ವಿತ್ ಇನ್ 1 month ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕೋದ್ ಹೆಂಗೆ ಅಂತೆಲ್ಲ ಶ್ರೀಲಕ್ಷ್ಮಿ ಅಕಾಡೆಮಿಲಿ ನಾವು ಕಲ್ತಿದೀವಿ ಆಕ್ಚುಲಿ.
ಇಟ್ಸ್ ಲೈಕ್ ಅ ಓಪನ್ ಬುಕ್. ಎಷ್ಟು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀರಾ, ಎಷ್ಟೊಂದು ನಾಲೆಜ್ ನಮಗ್ ಕೊಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಆಲ್ ಯೂಸ್ಫುಲ್ ಸರ್. ನಮ್ಗೆ ಅಲ್ಲಿ ನಾವೇನು ಇಲ್ಲಿ ಬಂದು ನಾವು ನೋಡಿದ್ಮೇಲೆ ಅಲ್ಲಿ ನಾವೇನು ಕಲ್ತೇ ಇಲ್ಲ, ನಾವ್ ಬರೀ ತಪ್ಪೇ ಕಲ್ತಿರೋದಲ್ಲಿ ಅಂತ ಅನ್ಬಿಟ್ಟು ವೆನ್ ಐ ಜಾಯಿನ್ 15 days ಅಲ್ಲೇ ನಾನು ಡಿಸೈಡ್ ಮಾಡಿದೆ ಹ್ಯಾವ್ ಟು ಲೈಕ್ ಇಗ್ನೋರ್. ನಾನು ಅಲ್ಲಿ ಏನೇನ್ ಕಲ್ತಿದೆ ಎಲ್ಲ ನನ್ನ ಮೈಂಡ್ ಇಂದ ತೆಗೆದ್ ಬಿಡ್ಬೇಕು. ಹ್ಯಾವ್ ಟು ಕಾನ್ಸಂಟ್ರೇಟ್ ಒನ್ಲಿ ಆನ್ ದ ಪ್ಯಾಟರ್ನ್ಸ್. ಇಲ್ಲಿ ಏನಿದೆ ನಾನು ಅದನ್ನ ಮಾತ್ರ ಕಲ್ತ್ರೆ ನನಗ್ ಸಾಕು ಅಂತ ಫೀಲ್ ಆಯ್ತು ನನ್ಗೆ. ಯು ಆರ್ ಕಂಪ್ಲೀಟ್ಲಿ ಓಪನ್ ಬುಕ್ ಸರ್. ಸೀಕ್ರೆಟ್ಸ್ ಇಲ್ಲ, ಇಡನ್ ಸೀಕ್ರೆಟ್ಸ್ ಇಲ್ಲ, ಟ್ರಿಕ್ಸ್ ಎಲ್ಲಾನು ಲೈಕ್ A to Z ಏನಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಅಷ್ಟು ನಾಲೆಜ್ ನಮಗ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಥ್ಯಾಂಕ್ ಯು ಆಮೇಲೆ ಇದ್ರಲ್ಲಿ ವಿ ನೋಟಿಸ್ ಲೈಕ್ ವೆರಿ ಲೆಸ್ ಸ್ಟಾಪ್ ಲಾಸ್ ಸರ್. ತುಂಬಾ ಕಡಿಮೆ ಸ್ಟಾಪ್ ಲಾಸ್. ಅಲ್ಲೆಲ್ಲ ನಮ್ಗೆ ತುಂಬಾ ಯೂಸ್ ಸ್ಟಾಪ್ ಲಾಸ್ ಇರ್ತಿತ್ತು ನಮ್ಗೆ. ಹ್ಮ್ ಸೊ ಇಲ್ಲಿ ಸ್ಟಾಪ್ ಲಾಸ್ ತುಂಬಾ ಕಡಿಮೆ ಇದೆ. ಪ್ರಾಪರ್ ಎಂಟ್ರಿ ಇರ್ತೀವಿ. ಹೋಲ್ಡ್ ಮಾಡೋ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಅಲ್ಲಿಗೆ ನಮ್ಗೆ 1000 ಬಂದ್ರೆ ಸಾಕು, ಎಕ್ಸಿಟ್ ಮಾಡ್ಬಿಡಿ ಮೇಡಮ್ ಅನ್ನೋರು. ಬಟ್ ಇಲ್ಲಿ 1:3 ಬುಕ್ ಮಾಡ್ಲೇಬೇಕು ಅಂತ ನೀವು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿರಲ್ಲ. ಸೊ ಹೋಲ್ಡ್ ಮಾಡ್ತೀವಿ, 1:3 ತನಕ ಹೋಲ್ಡ್ ಮಾಡೋಣ. ಟಿಲ್ ಡೇ ನಾನು ಇನ್ನ ರಿಯಲ್ ಟ್ರೇಡ್ ಮಾಡಿಲ್ಲ ಸರ್. ಐ ವಾಂಟ್ ಟು ಲರ್ನ್. ಸೊ ನಾನು ಕಂಪ್ಲೀಟ್ ಪೇಪರ್ ಟ್ರೇಡೇ ಮಾಡ್ತಾ ಇದ್ದೀನಿ. ಸೊ ಪೇಪರ್ ಟ್ರೇಡ್ ಅಲ್ಲೇ ನಾನು 1:3 ಹೋಲ್ಡ್ ಮಾಡೋಷ್ಟು ಕಾನ್ಫಿಡೆನ್ಸ್ ಬರ್ತಾ ಇದೆ. ವೆರಿ ಗುಡ್ ಥ್ಯಾಂಕ್ ಯು ಫಾರ್ ದಟ್ ಸರ್. ಇಲ್ಲಿ ಒಂದು ಹೇಳ್ತೀನಿ ಸರ್ ಎಲ್ರಿಗೂ. ಇವಾಗ ಮೇಡಮ್ ಹೇಳ್ತಾ ಇದ್ರೆ ಬೇರೆ ಅಕಾಡೆಮಿಯಲ್ಲಿ ಒಂದು 500,000 rupees ಪ್ರಾಫಿಟ್ ಬಂದ್ರೆ ಎಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯಲ್ಲಿ ಹರಿ ಸರ್ ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಟಿಮೇಟ್ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡಿ. ಏನದು ಅಲ್ಟಿಮೇಟ್ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡಿ ಅನ್ನೋದು ನಾನು ಹೇಳೋದು. ಅರ್ಥ ಆಗ್ತಿದೆಯಾ? ದಟ್ ಈಸ್ ದ ಎಸ್ ಡಿಫರೆನ್ಸ್. ಸರ್. ಇವತ್ತು ಬೇಕು ಅಂತಂದ್ರೆ ಲಕ್ಷ್ಮಣ್ ಅಂತ ಇದ್ದಾರಲ್ವಾ, ಅವರು 114 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿರೋದು. ಬೇಕು ಅಂತಂದ್ರೆ ವಾಟ್ಸಪ್ ಅಲ್ಲಿ ಸಹ ಸ್ಕ್ರೀನ್ ಶಾಟ್ ಕಳಿಸಿದ್ದೀನಿ ನೋಡಿ. 4000. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್ ನನ್ನ ಹೆಸರು ಲಖನ್ ಅಂತ, ಹೇಳಿ. ಜಮಖಂಡಿಂದ ಮಾತಾಡ್ತಾ ಇದ್ದೀನಿ ಸರ್, ಬಾಗಲಕೋಟೆ ಸಿಟಿ. ಹ್ಮ್ ಸರ್ ನಾನು 2017-18 ಇಂದ ಟ್ರೇಡ್ ಮಾಡ್ತಾ ಇದ್ದೀನಿ ಸರ್. ಟ್ರೇಡಿಂಗ್ ಅಲ್ಲಿ ಇದ್ದೀನಿ ಸರ್. ಹ್ಮ್ ಹ್ಮ್ ಸರ್ ನನಗೂ ಸ್ವಲ್ಪ ಲಾಸಸ್ ಆಗಿತ್ತು. ನಾನು ಇಷ್ಟು ದಿನ ಕಾಲ್ ಆದ್ರೆ ಕಾಲು, ಪುಟ್ ಆದ್ರೆ ಪುಟ್ಟು, ರ್ಯಾಂಡಮ್ ಟೆಲಿಗ್ರಾಮ್ ಚಾನಲ್ಸ್ ಬಹಳ ಆಕ್ಸೆಸ್ ಮಾಡಿದ್ದೀನಿ ಸರ್. ಲೈಫ್ ಟೈಮ್ ಆಕ್ಸೆಸ್ ಮಾಡಿದ್ದೀನಿ ಸರ್. ನಿಮ್ದು ಕಾನ್ಸೆಪ್ಟ್ ಗೊತ್ತಾದ್ಮೇಲೆ ಮಾರ್ಕೆಟ್ ಟ್ರೇಡಿಂಗ್ ಅಂದ್ರೆ ಇಷ್ಟೇ ಅಪ್ಪ ಅನ್ನೋ ಹಂಗ ಆಗ್ಬಿಟ್ಟಿದೆ ಸರ್. ನಾನು ಎಷ್ಟು ಲೈಫ್ ಟೈಮ್ ಆಕ್ಸೆಸ್ ಅನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಅದು ಟೆಲಿಗ್ರಾಮ್ ಚಾನಲ್ಸ್ ಇರ್ತಾವಲ್ಲ ಸರ್, ಲೈಫ್ ಟೈಮ್ ಆಕ್ಸೆಸ್ ಮಾಡ್ಕೊಂಡಿದ್ದೆ. ನಾನು ಎಲ್ಲಾ ಆಕ್ಸೆಸ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸರ್. ಇವಾಗ ಎಲ್ಲ ಡಿಲೀಟ್ ಮಾಡಿದ್ದೀರಾ? ನಾನೀಗ ಕೆಲ್ಸಕ್ಕೆ ಹೋಗ್ತೀನಿ. ಹಾ, ಎಲ್ಲ ಡಿಲೀಟ್ ಮಾಡಿದ್ದೀನಿ ಸರ್. ಒಂದು ನನಗ್ ಚಾನಲ್ ಟ್ರೇಡಿಂಗ್ ಟಿಪ್ ಅಂತ ಒಂದು ಮೆಸೇಜ್ ಚಾನಲ್ ಇಲ್ಲ ಸರ್ ನನ್ನ ಹತ್ರ. ವೆರಿ ಗುಡ್, ಒಂದು ಚಾನಲ್ ಇಲ್ಲ ಸರ್. ವೆರಿ ಗುಡ್ ಸರ್ ನಾನ್ ಕೆಲ್ಸದಲ್ಲಿ ಇರ್ತೀನಲ್ಲ ಸರ್, ನಾನ್ ಟ್ರೇಡ್ ಇನಿಶಿಯೇಟ್ ಮಾಡಿ ಇವತ್ತು ಮಾರ್ನಿಂಗ್ ನಿಮ್ಗೆ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಕಳಿಸಿದ್ದೆ ಸರ್. ಸರ್ ನಾನ್ ಕೆಲಸದಲ್ಲಿದ್ದೆ ಸರ್. ಯಾ ಸರ್ ಟ್ರೇಡ್ ಎಂಟ್ರಿ ಮಾಡಿ ನನ್ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಸರ್. ಅಲರ್ಟ್ ಹಾಕಿದ್ದೆ. ಹ್ಮ್ ಅಲ್ಲಿ ನಂದು ಟಾರ್ಗೆಟ್ ಸಮೀಪ ಬಂದ ತಕ್ಷಣ ನಾನು ಸ್ವಲ್ಪ ಹೊರಗೆ ಹೋಗಿ ಅವಾಗ ಟ್ರೇಡ್ ಎಕ್ಸಿಟ್ ಮಾಡಿ ಲಾಸ್ಟ್ ಟೈಮ್ ಮತ್ತೆ ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ್ದೆ ಸರ್. ಹ್ಮ್ ಹ್ಮ್ ಅಂದ್ರೆ ಕಂಟಿನ್ಯೂ ಆಗಿ ನಾನು PC ಮುಂದೆ ಅಥವಾ ಮೊಬೈಲ್ ಅಲ್ಲಿ ನೋಡಕ್ ಆಗಲ್ಲ ಸರ್. ನಾನು ಕೆಲಸದಲ್ಲಿ ಇರ್ತೀನಿ. ಹ್ಮ್ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂದ್ರೆ ಎಂಟ್ರಿ ಮಾಡ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದ್ರ ಪಾಡಿಗೆ ಅದು ಎಂಟ್ರಿ ಆಗ್ತಾ ಇದೆ. ಹ್ಮ್ ಈ ಲೆವೆಲ್ ಬಂದಿದ್ದೀನಿ ಸರ್ ನಾನು. ಓಕೆ, ಇವಾಗ ನಿಮಗೆ ಮೈಂಡ್ ಸೆಟ್ ಸೈಕಾಲಜಿ ಸೆಟ್ ಆಗ್ತಿದೆ ಸರ್? 100 ಪಾಯಿಂಟ್ಸ್ ವೇಟ್ ಮಾಡೋದು, 50 ಸರ್ ವೇಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಸೈಕಾಲಜಿ ಕ್ಲಾಸಸ್ ಮಾರ್ನಿಂಗ್ ಮತ್ತೆ ನೈಟ್ ಕ್ಲಾಸಸ್ ಅಂತೂ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಹ್ಮ್ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ನೀವು ದೇವ್ರು ಸರ್. ಆತರ ನಿಮ್ ನಂಬರ್ ನಾನು ದೇವ್ರು ಅಂತಾನೆ ಸೇವ್ ಮಾಡಿದೀನಿ ಸರ್ ಮೊಬೈಲ್. ಓ ಮೈ ಗಾಡ್, ಇದು ಸರ್ಪ್ರೈಸ್ ನನಗೆ. ಇಲ್ಲ ಸರ್, ಸುಳ್ಳಲ್ಲ. ನಿಮ್ ನಂಬರ್ ನಾ ಶ್ರೀಲಕ್ಷ್ಮಿ ಅಕಾಡೆಮಿ ಅಂತ ಮೊದಲು ಸೇವ್ ಮಾಡ್ಕೊಂಡಿದ್ದೆ. ಆಮೇಲೆ ಅದನ್ನ ಡಿಲೀಟ್ ಮಾಡಿ ದೇವ್ರು ಅಂತ ಸೇವ್ ಮಾಡ್ತೀನಿ. ಓ ಓಕೆ 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 ಎನಿಹೌ ಸರ್, ಸೊ ಚೆನ್ನಾಗಿ ಇದ್ ಮಾಡಿ. ಪ್ರಾಫಿಟ್ ಆಲ್ರೆಡಿ ಇವಾಗ ಪ್ರಾಫಿಟ್ ಆಗಿದೆಯಾ ಇದುವರೆಗೂ? ಈ ಮಂತ್ ಇಂದ ಸ್ಟಾರ್ಟ್ ಮಾಡಿದಿರಲ್ವಾ? ಹಾ ಸರ್ 50K ಇಂದ ಸ್ಟಾರ್ಟ್ ಮಾಡಿದೀನಿ ಸರ್. ಈ ಮಂತ್ 5-6 ಟ್ರೇಡ್ ಮಾಡಿದೀನಿ ಸರ್. 20,000 ಪ್ರಾಫಿಟ್ ಆಗಿದೆ ಸರ್. 20,000 ಪ್ರಾಫಿಟ್ 50,000 ಇಂದ? ಹಾ ಸರ್ ನಾನು 12,000ಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಓಕೆ, ಕೆಲಸ ಮಾಡ್ತಾ ಇದು ಆಗಿದೆ ಸರ್. ವೆರಿ ಗುಡ್ ಸರ್. ಸೀರಿಯಸ್ಲಿ ಐ ಆಮ್ ಹ್ಯಾಪಿ ಫಾರ್ ಯು ಸರ್. ವೆರಿ ಗುಡ್, ಎಕ್ಸಲೆಂಟ್.
ಐ ಫೀಲ್ ವೆರಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಸರ್ ನಾನು ಪಲ್ಲವಿ ಅಂತ. ಸರ್ ಆಕ್ಚುಲಿ ನಾನು 2 ಕಡೆ ಹೋಗಿದ್ದೆ, 2 ಕಡೆ. ಓಕೆ. ಬಟ್ ಅಲ್ಲಿ ಅಂದ್ರೆ ಏನು ಪ್ಯಾಟರ್ನ್ಸ್ ಹೇಳ್ಕೊಡ್ತಾರೆ, ಬಟ್ ಎಲ್ಲದಕ್ಕೂ ತುಂಬಾ ಕಾಸ್ಟ್ಲಿ ಸರ್ ಅಲ್ಲಿ. ಆ, ಒಂದು 4 ಪ್ಯಾಟರ್ನ್ಸ್ ಹೇಳ್ಕೊಡ್ತಾರೆ, ಓಕೆ. ಅದಕ್ಕೊಂದಿಷ್ಟ ದುಡ್ಡು ಅಂತ ಇರುತ್ತೆ ಆ ಥರ. ಹ್ಮ್. ಆಮೇಲೆ ನಮ್ಗೆ ಇವಾಗ ಸಮ್ಟೈಮ್ಸ್ ನಾವು ಕೇಳ್ತೀವಿ ಸರ್ ಎಂಟ್ರಿ ತಗೋಬೋದಾ ಅಂತ, ಹ್ಮ್. ಅವರು ಬೇಡ ಅಂತಾರೆ. ಹ್ಮ್. ಆಮೇಲೆ ನೋಡಿದ್ರೆ ಟಾರ್ಗೆಟ್ ಹೋಗಿರುತ್ತೆ, ಅಂದ್ರೆ ಕರೆಕ್ಟ್ ಆಗಿ ನಮ್ಗೆ ಎಂಟ್ರಿ ಮತ್ತೆ ಟಾರ್ಗೆಟ್ ಏನು ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಓಕೆ. ಸೊ ಅಂದ್ರೆ ನಮ್ದು ಸೈಕಾಲಜಿನೂ ಅಷ್ಟು ಚೆನ್ನಾಗಿಲ್ಲ ಸರ್ ಅಲ್ಲಿ. ನಾವು Okay. ಹೆಂಗಂದ್ರೆ ಇವಾಗ ಎಷ್ಟು ಸಿಕ್ಕಾಪಟ್ಟೆ ಟ್ರೇಡ್ಸ್ ತಗೊಂತಾ ಇದ್ವಿ. ಹ್ಮ್. ಸೊ ಹಾಗಾಗಿ SL ಆಗೋದು, ಹ್ಮ್. ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾನೆ ಹೋಗ್ತಾ ಇದ್ವಿ. ಹ್ಮ್. ಸೊ ಆಲ್ಮೋಸ್ಟ್ 7 lakhs ಲಾಸ್ ಆಗಿದೆ. ಓ, ಇವಾಗ ಶ್ರೀಲಕ್ಷ್ಮಿ ಇವಾಗ ಟ್ರೇಡಿಂಗ್ ಅಕಾಡೆಮಿಗೆ ಬಂದಿದ್ದಾರಲ್ವ ಮೇಡಮ್, ಇವಾಗ ನಿಮಗೆ ಏನು ಬೇಕು, ನಾಲೆಡ್ಜ್, ಸೈಕಾಲಜಿ ಡೆವಲಪ್ಮೆಂಟ್ ಎರಡೂ ಬರ್ತಿದೆ ಮೇಡಮ್. ಹೌದು ಸರ್, ಯು ತುಂಬಾ ಕೆನ್. ಚೆನ್ನಾಗಿದೆ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಟ್ರಾನ್ಸ್ಪರೆಂಟ್ ಇದ್ದೀರಾ ಸರ್ ನೀವು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಅಂದ್ರೆ ರಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸರ್ ನಿಮ್ಗೆ. ಥ್ಯಾಂಕ್ಸ್ ಏನೋ ಬೇಡ ಮೇಡಮ್. ಇನ್ನ ನಾನು 20 days ಅಷ್ಟೇ ಆಗಿರೋದು ಹ್ಮ್. ಬಂದಿರೋದು. ಹ್ಮ್. ಇನ್ನ ಇವಾಗ ಪೇಪರ್ ಟ್ರೇಡ್ ಮಾಡ್ತಾ ಇದ್ದೀನಿ, ಬಟ್ ತುಂಬಾ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್ ನನಗೆ ಟ್ರೇಡ್ ಮಾಡಕ್ಕೆ. ಓಕೆ. ಸೊ ಪೇಪರ್ ಟ್ರೇಡಿಂಗ್ ಸೊ ಇವಾಗ ಮಾಡ್ತಾ ಇದ್ದೀರಲ್ವಾ, ಪೇಪರ್ ಟ್ರೇಡಿಂಗ್ ಅಲ್ಲಿ ಎಂಟ್ರಿ, ಎಕ್ಸಿಟ್ ಟಾರ್ಗೆಟ್ ಎಲ್ಲ ಗೊತ್ತಾಗ್ತಿದೆಯಾ? ಹೌದು ಸರ್, ಎಲ್ಲ ಗೊತ್ತಾಗ್ತಾ ಇದೆ. ವೆರಿ ಗುಡ್, ಎಕ್ಸಲೆಂಟ್. ಏನಾದ್ರೂ ಡೌಟ್ಸ್ ಇದ್ರೂನು ಸರ್ ನೀವು ಕ್ಲಿಯರ್ ಮಾಡ್ತೀರಾ? ಸೊ ತುಂಬಾ ಖುಷಿ ಆಗುತ್ತೆ ಸರ್, ನಾನು ಇಲ್ಲಿ ಜಾಯಿನ್ ಆಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ. ನಾನು ಜಾಯ್ನ್ ಆಗಿ ಹೆಚ್ಚು ಕಮ್ಮಿ ಒಂದು 1 ತಿಂಗಳು ಆಯ್ತು ಅಂತ ಅನ್ಸುತ್ತೆ ಸರ್. ಹೌದು. ನಾನು ನ್ಯೂ ಜಾಯ್ನಿಂಗ್ ಒಂದು 1 ಮಂತ್ ಆಗಿರುತ್ತೆ ಆಕ್ಚುಲಿ. ಹೌದು. ಸೊ ಅದರಲ್ಲೂ ಕಂಟಿನ್ಯೂಸ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಂಜೆ. ಯಾ. ಬಟ್ ಬಿಫೋರ್ ನಾನು ಒಂದು 2 ಕೋಚಿಂಗ್ ಸೆಂಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಒಂದು ಪ್ರಾಕ್ಟಿಕಲ್ ಆಗಿ ಅಟೆಂಡ್ ಮಾಡಿದ್ದೀನಿ, ಇನ್ನೊಂದು ಅದು ಪ್ರಾಕ್ಟಿಕಲ್ ಇಲ್ಲ, ಜೊತೆಗೆ ಇದು ಒಂಥರ ಆನ್ಲೈನ್ ಟೈಪ್ ಇನ್ನೊಂದು 1 ಮೋರ್ದು. ಓಕೆ. ಸೊ 2ನ್ನ ಫಿನಿಶ್ ಮಾಡಿದ್ದೀನಿ. ರಿಮೈನಿಂಗು ಸುಮಾರು ಯೂಟ್ಯೂಬ್ಗಳಲ್ಲಿ ಅದು ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ, ನೋಡಿದ್ದೀನಿ. ಬಟ್ ಯಾವ್ದನ್ನು ನಾನು ಅಷ್ಟು ಸುಲಭವಾಗಿ ಯಾವ್ದನ್ನು ಎಂಟರ್ಟೈನ್ ಮಾಡಲ್ಲ. ಅದರಲ್ಲಿ 1-2 ಸುಮಾರು ದಿವಸದಿಂದ ಅವರು ಟ್ರೈ ಮಾಡಿ 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 ಕೊನೆಗೆ ಬೀಳ್ಸಿದ್ರು. ಓಕೆ. ಕೊನೆಗೆ ಹೋಗಿ ಅಟೆಂಡ್ ಆದೆ. ಬಟ್ ಅವರು ಅಟ್ರಾಕ್ಟ್ ಮಾಡೋದು ಬಿಫೋರು ಅವ್ರು ಹೇಳೋದ್ ನೋಡಿದ್ರೆ ಎಂತವ್ರು ಒಂಥರ ತಿಪ್ಪರ್ಲಾಗ್ ಹಾಕಿ ಮರಳಾಗ್ಬಿಡ್ಬೇಕು ಆ ತರ ಅಟ್ರಾಕ್ಟ್ ಮಾಡ್ತಾರೆ. ಬಟ್ ಜಾಯಿನ್ ಆದ್ಮೇಲೆ ಗೊತ್ತಾಗುತ್ತೆ ಅದು ಏನಿರುತ್ತೆ ಅಂತ. ಓಕೆ. ಅವ್ರು ಒಂದು ಜಾಯಿನ್ ಆದ್ಮೇಲೆ ಮತ್ತೆ ಫರ್ದರ್ ನೀವು ಇನ್ನೊಂದು ಹೈ ಲೆವೆಲ್ ಕೋರ್ಸ್ ಇದೆ, ಅದಕ್ಕೆ ಜಾಯಿನ್ ಆದ್ರೆ ನಿಮ್ಗೆ ಅದೆಲ್ಲ ಕವರ್ ಆಗುತ್ತೆ, ಇದೆಲ್ಲ ಕವರ್ ಆಗುತ್ತೆ, ಇದ್ರಲ್ಲಿ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ಅನ್ನೋ ತರದಲ್ಲಿ ಇದ್ ಮಾಡ್ತಾರೆ. ಬಟ್ ಟೋಟಲಿ ಅವ್ರದ್ದು ಇಂಟೆನ್ಷನ್ ಬಂದು ಅಟ್ರಾಕ್ಟ್ ಮಾಡುವಂತ ಒಂದು ಇದಿರ್ತದೆ, ಬಿಟ್ರೆ ಬೇರೆ ಏನೂ ಇರಲ್ಲ. ಓಕೆ. ಅದು ಒಂದ್ರಲ್ಲಿ ಇದು ಗೊತ್ತಾಯ್ತು. ಇನ್ನೊಂದು 1 ಮೋರ್ದು ಅದು ನಾನು ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ಕೊನೆಗೆ ಇದ್ ಮಾಡಿದ್ರು, ಅದು ಮತ್ತೆ ಜಾಯಿನ್ ನಾನು ಬಿಫೋರ್ ಕೇಳ್ದೆ ಒಂದು ಬ್ರೀಫ್ ಆಗಿ, ಒಂದು ಸ್ವಲ್ಪ ಹಿಂಟ್ ಕೊಡಿ, ನಾನು ಮತ್ತೆ ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೀನಿ ಅಂದ್ರೆ ಅವ್ರು ಹಿಂಟ್ ಕೊಡ್ಲಿಲ್ಲ, ನೀವು ಜಾಯಿನ್ ಆದ್ಮೇಲೆ ಹೇಳ್ತೀವಿ ಅಂತ. ಸರಿ ಆಯ್ತು ಅಂತ ಇದ್ ಮಾಡಿದ್ಮೇಲೆ ಮತ್ತೆ ಗೊತ್ತಾಯ್ತು ಅದ್ರಲ್ಲಿ ಏನಿದೆ ಅಂತ. ಸೊ ಲೈಕ್ 2 ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಓಕೆ. ಆದ್ರೆ ಅವ್ರದ್ರಲ್ಲಿ ಏನು ಇಲ್ಲ. ಬಟ್ ಅದಾದ್ಮೇಲೆ ಮತ್ತೆ ನಿಮ್ದು ಗೊತ್ತಾಯ್ತು. ಗೊತ್ತಾದ್ರೂ ಒಂದು ಸುಮಾರು ದಿವಸ ವೆಯ್ಟ್ ಮಾಡಿದೆ. ಓಕೆ. ಶ್ರೀಲಕ್ಷ್ಮಿ ಅಕಾಡೆಮಿಕ್ನ ಸ್ವಲ್ಪ ಎಂಟರ್ಟೈನ್ ಮಾಡೋದಕ್ಕೆ ಆಲ್ರೆಡಿ 1-2 ಈ ಯೂಟ್ಯೂಬ್ಗಳಲ್ಲಿ ಆನ್ಲೈನ್ ಅಲ್ಲಿ ಬರ್ತಕ್ಕಂಥದ್ದು ಅಷ್ಟು ಬೇಗ ಇದಾಗಲ್ಲ, ಇವೆಲ್ಲ ಬೇರೆ ತರನೇ ಇರ್ತದೆ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಿದ್ದೆ. ನಮ್ ಬ್ರದರ್ ಸುಮಾರು ಸರಿ ಹೇಳೋರು, ಬಟ್ ಕೊನೆಗೆ ಒಂದ್ ದಿವ್ಸ ಆಯ್ತು ನೋಡ್ತೀನಿ ಅಂತ ಅಂದ್ಬಿಟ್ಟು ಒಂದ್ ದಿವ್ಸ ನೈಟ್ ನೋಡ್ದೆ. ಬಟ್ ನಿಮ್ಮ ಫಾಸ್ಟ್ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದಿದ್ದು ನನಗೆ ಮೈಂಡ್ಗೆ ಹೋಯ್ತು. ಅದು ಹೋದ ತಕ್ಷಣ ಇಮಿಡಿಯೇಟ್ ಆಗಿ 10:30 ಆ ಸಮಯಕ್ಕೆ ತಮ್ಗೆ ಫೋನ್ ಮಾಡಿದೆ, ಇಮಿಡಿಯೇಟ್ ಆಗಿ ಇದಾದೆ. ಟೋಟಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಬಟ್ ಬಿಫೋರ್ ಇರ್ತಕ್ಕಂಥದ್ದು ಯೂಟ್ಯೂಬ್ಗಳಲ್ಲಿ ಇರ್ತಕ್ಕಂಥದ್ದು ಮತ್ತೆ ಜನಗಳು ಇದ್ ಮಾಡ್ತಕ್ಕಂಥದ್ದು ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ ಮಾಡಿದ್ರೆ ನಿಮ್ಗೆ. Yeah. ನೀವು ಹೇಳ್ತಕ್ಕಂಥ ವಿಧಾನವೂ ಬೇರೆ ಇದೆ, ನೀವ್ ಹೇಳ್ತಕ್ಕಂಥ ಒಂದು ಪಾಯಿಂಟ್ಸ್ ಒಂದಷ್ಟು ನೀಟಾಗಿ ತಲೆಗೆ ಹೋಗ್ತದೆ, ಅದು ಹೆಲ್ಪ್ ಆಗ್ತಾ ಇದೆ. ಬಟ್ ಟೋಟಲಿ 1 ಮಂತ್ ಇಂದ ಈಚೆಗೆ ನಾನು ಕ್ಲಾಸಸ್ ತಗೊಂಡಿರೋದು, ಅಟೆಂಡ್ ಆಗ್ತಾ ಇರೋದು, ಅಲ್ಲಿಂದ ಮಾಡ್ತಾ ಇರ್ತಕ್ಕಂಥದ್ದು. ಆ ಫಿಬೋನಚಿ ಅಂದ್ರೆ ಏನಂದ್ರೇನೆ ಗೊತ್ತಿರ್ಲಿಲ್ಲ ಸರ್. ಬಟ್ ಟೋಟಲಿ ಹೇಳ್ಬೇಕು ಅಂದ್ರೆ ಶ್ರೀಲಕ್ಷ್ಮಿ ಅಕಾಡೆಮಿ
ಅಲ್ಲಿ ಒಂದು ಹೇಳ್ತಕ್ಕಂಥದ್ದು ಎಲ್ಲೂ ಹೇಳಿಲ್ಲ, ಎಲ್ಲೂ ಕೇಳಿಲ್ಲ ನಾನು ಆ ಒಂದು ಇದು. ಮತ್ತೆ ಜೊತೆಗೆ ಅವ್ರ ಪರ್ಸನಲ್ ಯಾರು ಹೇಳಲ್ಲ ಸರ್, ಅವ್ರು ಹೇಳಲ್ಲ. ಈಗ ಇದಕ್ ಮೊದಲು ನಾನು ಕೇಳಿರ್ತಕ್ಕಂಥ ಅವ್ರು ಯಾರು ಟ್ರೇಡ್ ಮಾಡಲ್ಲ ಅವ್ರು, ಬಟ್ ಹ್ಮ್ ನಾವು ಮಾತಾಡ್ಕೊಂತ ಇರ್ತೀವಿ. ಹ್ಮ್ ಬಟ್ ಇವ್ರು ಇಷ್ಟೆಲ್ಲ ನಾಲೆಡ್ಜ್ ಇರೋರು, ಇವ್ರದ್ದು ನಮ್ಮ ಹತ್ರ ಫೀಸ್ ತಗೊಂಡು ದುಡ್ಡು ಯಾಕೆ ಮಾಡ್ಕೋಬೇಕು, ಇವರೇ ಟ್ರೇಡ್ ಮಾಡಿ ದುಡ್ಡು ಮಾಡ್ಕೋಬೋದಲ್ಲ, ನಮ್ಮ ಹತ್ರ ಯಾಕೆ ತಲೆ ಚೆಚ್ಕೋಬೇಕು ನಮ್ಗೆ ಹೇಳ್ಕೊಟ್ಟು ಅಂತ ಹೇಳ್ಬಿಟ್ಟು ಸುಮಾರು ಸರಿ ಕ್ವಶನ್ ಮಾಡ್ಕೊಳ್ಳೋರು. ಬಟ್ ಹ್ಮ್ ಎನಿವೆ ಬಿಡಿ ಅಂತ ಅಂದ್ಬಿಟ್ಟು ಇದ್ ಮಾಡ್ತೇವೆ. ಬಟ್ ನೀವು ಟ್ರೇಡ್ ಮಾಡ್ತೀರಾ, ಅದನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀರಾ, ಎಲ್ಲರೂ ಗೈಡ್ ಮಾಡ್ತೀರಾ, ನಿಮ್ದು ಒಂಥರ ಡಿಫ್ರೆಂಟ್ ಆಗಿದೆ. ಜೊತೆಗೆ ಇಷ್ಟು ಓಪನ್ ಮೈಂಡ್ ಇಂದ ಯಾರು ಹೇಳಲ್ಲ ಸರ್, ಯಾರು ಹೇಳಲ್ಲ. ಅಷ್ಟು ಸೀಕ್ರೆಟ್ ನಾನೇ ಟೈಮ್ಸ್ ಯೋಚನೆ ಮಾಡ್ಕೊಂತೀನಿ, ಇಷ್ಟು ಓಪನ್ ಇಂದಾಗೆ ಯಾರು ಹೇಳ್ತಾರಪ್ಪ, ಇವ್ರು ಇಂಟೆನ್ಷನ್ ಮುಂದಿನ ದಿನಗಳಲ್ಲಿ ಇನ್ನು ಏನಿದೆ ಗೊತ್ತಿಲ್ವಲ್ಲ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಹಾರ್ಟ್ಲಿ ಆ ಸೀಕ್ರೆಟ್ಸ್ ನ ಯಾರು ಹೇಳಲ್ಲ. ಅದು ದುಡ್ಡು ಮಾಡ್ಕೊಳ್ತಕ್ಕಂಥದ್ದು. ಪ್ರಪಂಚದಲ್ಲಿ ದುಡ್ಡಿಗೆ 50 ರೂಪಾಯಿಗೆ ಬೇರೆ ತರ ಮಾಡೋರು ಇದೆ, ಅದ್ರಲ್ಲಿ ದುಡ್ಡು ಮಾಡ್ಕೊಳ್ಳೋದಿಕ್ಕೆ ಆ ಇರೋದ್ ಬರೋದನ್ನೆಲ್ಲ ಹೇಳ್ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಈ ತರ ಹಾರ್ಟ್ಲಿ ಹೇಳ್ಕೊಡೋರು ಇಲ್ಲ. ಬಟ್ ಅದನ್ನೆಲ್ಲವೂ ತಗೊಂಡಿದೀನಿ. ಬಟ್ ಟೋಟಲಿ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಶ್ರೀಲಕ್ಷ್ಮಿ ಅಕಾಡೆಮಿ ಇದಕ್ ಬಂದ್ಮೇಲೆ ತುಂಬಾ ಇದಿದೆ ಸರ್. ಈ ತರ ಎಲ್ಲೂ ಸಿಗಲ್ಲ ಸರ್, ಸಿಂಗಲ್ ವರ್ಡ್ ಅಲ್ಲಿ ಆಗ್ಬೇಕಂದ್ರೆ ಯಾರು ಈ ತರ ಹಾರ್ಟ್ಲಿ ಹೇಳಲ್ಲ, ಅಷ್ಟು ರೀಸನೇಬಲ್ ಇದ್ರಲ್ಲಿ ಹೇಳಲ್ಲ, ಅಷ್ಟು ಪೇಷನ್ಸ್ ಇಂದ ಹೇಳಲ್ಲ. ನಮಗೆ ತಲೆ ಕೆಟ್ಟೋಗ್ತಾ ಇರ್ತಿರುತ್ತೆ ನಾವೆಲ್ಲ ಕೇಳೋ ಒಂದು ಕ್ವಶನ್ಸ್ಗೆ ತಾವು ಪೇಷನ್ಸ್ ಇಂದ ಆನ್ಸರ್ ಕೊಡ್ತಕ್ಕಂಥದ್ದು. ಟೋಟಲಿ ಶ್ರೀಲಕ್ಷ್ಮಿ ಅಕಾಡೆಮಿ ಇಸ್ ಎ ವೆರಿ ಒಂದು ಇದಂತಾನೆ ಹೇಳ್ಬೋದು. ಬಟ್ ಇದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್. ಆ ಟ್ರಿಕ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಅದು ಇದೊಂದು ಫಿಬೋನಚಿ ಟಾರ್ಗೆಟ್ ಅಂತೂ ಅದ್ಭುತ ಸರ್. ಇವತ್ತು ಅಪ್ಲೈ ಮಾಡಿದೀನಿ. ಮೊನ್ನೆ ತಾವು ಹೇಳ್ಕೊಟ್ಟಿದ್ದು, ನೆನ್ನೆ ನಾನು ಬಿಸಿ ಇದ್ದು ಟ್ರೈ ಮಾಡಕ್ಕಾಗಿಲ್ಲ. ಇವತ್ತು ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ, ಜೊತೆಗೆ ಲೈವ್ ಅಲ್ಲಿ ಅಪ್ಲೈ ಮಾಡಿದ್ದೀನಿ. ಲೈವ್ ಅಲ್ಲಿ 2 ಟಾರ್ಗೆಟ್ ಇಟ್ಟಾಯ್ತು. ಬಟ್ ಅದ್ಭುತವಾಗಿದೆ ಸರ್ ಅದಂತ. ಈ ಟ್ರಿಕ್ಸ್ ಎಲ್ಲೂ ಸಿಗಲ್ಲ. ಟೋಟಲಿ ತಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್.